ದಾಳಿಗೆ ಪ್ರತಿದಾಳಿಯನ್ನ ನಮ್ಮ ಸೇನೆ ಕೊಟ್ಟಿದ್ದಾಗಿದೆ. ಆದ್ರೆ ಭಾರತದ ದಾಳಿಯನ್ನ ಇದೀಗ ಪಾಕಿಸ್ತಾನದ ಪ್ರಜೆಗಳೇ ಖಚಿತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಹಾಗೇನೆ ಸಚಿವರುಗಳು ಅದನ್ನ ಒಪ್ಕೊಳ್ತಾ ಇಲ್ಲ, ಅಲ್ಲಗಳಿತಾ ಇದ್ರು, ಯಾವುದೇ ದಾಳಿ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಇದೀಗ ಭಾರತದ ದಾಳಿಯನ್ನ ಪಾಕಿಸ್ತಾನದ ಪ್ರಜೆಗಳೇ ಒಪ್ಕೊಂಡಿದ್ದಾರೆ, ಖಚಿತಪಡಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನಮ್ಗೆ ಶಬ್ದ ಕೇಳಿಸ್ತು. ಬೆಳಗ್ಗೆ ನೋಡಿದಾಗ ಗುಂಡಿ ಬಿದ್ದಿತ್ತು. ಬಾಂಬ್ ಬಿದ್ದ ಸ್ಥಳದಲ್ಲಿ 2 ಮನೆಗಳು ಕೂಡ ಜಖಂ ಆಗಿವೆ ಅಂತ ಈಗ ಪಾಕಿಸ್ತಾನದ ಪ್ರಜೆಗಳೇ ದಾಳಿ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನಮ್ಗೆ ಸೌಂಡ್ ಕೇಳ್ತು. ಬೆಳಿಗ್ಗೆ ಎದ್ದು ನೋಡಿದಾಗ ಅಲ್ಲಿ ಗುಂಡಿ ಬಿದ್ದಿತ್ತು. ಬಾಂಬ್ ಬಿದ್ದ ಜಾಗದಲ್ಲಿ 2 ಮನೆಗಳು ಜಖಂ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಪಾಕ್ ಸರ್ಕಾರದ ಹೇಳಿಕೆಯನ್ನೇ ಪುನರುಚ್ಚರಿಸಿದ್ದಾರೆ. ಸಾವು ನೋವು ಸಂಭವಿಸಿಲ್ಲ, ಓರ್ವನಿಗೆ ಮಾತ್ರ ಗಾಯ ಆಗಿದೆ ಅಂತ ರಾಷ್ಟ್ರೀಯ ಸುದ್ದಿ ಮಾಧ್ಯಮದಲ್ಲಿ ಪಾಕ್ ಪ್ರಜೆ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಲಾಕೋಟ್ನಲ್ಲಿ ಭಾರತದ ವಾಯುಪಡೆ ದಾಳಿಗೆ ಸಂಬಂಧಪಟ್ಟಂತೆ ದಾಳಿ ಆಗಿದೆ ಹೌದು, ಆದ್ರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ದೊಡ್ಡ ಮಟ್ಟದಲ್ಲಿ ನಮ್ಗೆ ಸೌಂಡ್ ಏನೋ ಕೇಳಿದ್ದು ನಿಜ, ಆದ್ರೆ ಬೆಳಿಗ್ಗೆ ಎದ್ದು ನೋಡಿದಾಗ ಅಲ್ಲಿ ಗುಂಡಿ ಬಿದ್ದಿತ್ತು, ಆದ್ರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇನ್ನು 200ರಿಂದ 300 ಉಗ್ರರು ಸಾವನ್ನಪ್ಪಿರುವಂತ ಮಾಹಿತಿ ಕೂಡ ಇದೆ. ಈ ದಾಳಿಯನ್ನ ಖಚಿತಪಡಿಸಿದೆ ವಿದೇಶಾಂಗ ಕಾರ್ಯದರ್ಶಿ. ಆದ್ರೆ ಪಾಕಿಸ್ತಾನದ ಪ್ರಜೆಗಳು ಕೂಡ ಈಗ ದಾಳಿಯನ್ನ ಖಚಿತ ಏನೋ ಪಡಿಸಿದ್ದಾರೆ, ಆದ್ರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಒಬ್ಬರಿಗೆ ಮಾತ್ರ ಈ ದಾಳಿಯಲ್ಲಿ ಗಾಯ ಆಗಿದೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಮಾಧ್ಯಮಗಳೇ ಬಂದು ನೋಡುವಂತೆ ಇಮ್ರಾನ್ ಖಾನ್ ಸವಾಲನ್ನ ಹಾಕ್ತಾನೆ ಇದ್ದಾರೆ. ದಾಳಿ ಎತ್ತ ನಡೆದಿದೆ, ಆದ್ರೆ ಯಾವುದೇ ಹಾನಿ ಆಗಿಲ್ಲ ಅನ್ನೋ ವಾದವನ್ನ ಪಾಕಿಸ್ತಾನದ ಪ್ರಧಾನಿನೇ ಮಾಡಿದ್ರು. ಭಾರತ ಅಟ್ಯಾಕ್ ಮಾಡಿಲ್ಲ, ಭಾರತದಿಂದ ಯಾವುದೇ ದಾಳಿ ಆಗಿಲ್ಲ, ದಾಳಿ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲಿಗೆ ಮಾಧ್ಯಮಗಳನ್ನ ನಾವೇ ಕರ್ಕೊಂಡು ಹೋಗ್ತೀವಿ, ನೀವೇ ಕಣ್ಣಾರೆ ನೋಡಿ ಅಂತ ಸವಾಲನ್ನ ಹಾಕಿದ್ದಾರೆ. ಇನ್ನೊಂದ್ ಕಡೆ ಹೌದು ದಾಳಿ ಆಗಿದೆ ಅಂತ ಪಾಕಿಸ್ತಾನದ ಪ್ರಜೆಯೊಬ್ರು ರಾಷ್ಟ್ರೀಯ ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಡುವಾಗ ಹೇಳಿದ್ದಾರೆ, ಆದ್ರೆ ಅಲ್ಲಿ ಯಾವುದೇ ಸಾವು ನೋವು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. क्या करते हैं? मैं तो जिम्मेदारी करता हूँ जावा कर याशी हूँ। क्या क्या देखा रात को आपने? सर बस 3 बजे का टाइम था, बहुत साफ खौफनाक आवाज़ आई हमें, जैसे हम कह रहे थे आसमान कह रहे जैसे यहाँ जलजला हो रहा है, तो हम फिर रात को सोए नहीं है। फिर उसके बाद 5-10 मिनट बाद हमें पता चला कि धमाका हुआ है बहुत सा। वो हमारे रिश्तेदार है, जो कंगड़ कठा जगह का नाम है, असल नाम उसका कंगड़ है। तो हमारे उधर सी नूरान शाह है, वो भी जख्मी हुए और उसका घर भी जख्मी हुए काफ़ी दराज, जिसकी वजह से 5 धमाके एट अ टाइम हुए। फिर उसके बाद जहाज़ की हमें आवाज़ आई, 5-10 मिनट बाद उसका साउंड बंद हो गया। फिर उसके बाद हमारे अपने पाकिस्तानी कोई आवाज़ आ रही थी, फिर हम सुबह गए जगह गए, जगह में बहुत बड़ा गड़ा पड़ा हुआ था, दराज भी थे और वो 4-5 मकान भी डैमेज हुए, तो एक बंदा भी है जो जख्मी भी हुआ। जी क्या नाम है आपका? सैयद वकार हुसैन शाह। वकार साहब क्या देखा रात को आपने? रात को तकरीबन 3 बज रहे थे, तो पहले एक धमाका हुआ। पहले धमाका हुआ, तकरीबन चंद सेकंड बाद फिर दूसरा भी हो गया। फिर ऐसे ही तकरीबन सेकंड के बाद तीसरा भी हुआ, फिर चौथा भी हुआ। फिर पूरे गांव वाले जब खौफ और हरास पैदा हो गया, तो सब लोगों ने इधर उधर देखा तो कहीं आवाज़ें नहीं आ रही थी। उसके बाद पाकिस्तानी जहाज़ भी 3-4 मिनट के बाद आसमान पे आ गया और घूमता हुआ नजर आया। तो उसके बाद इंडिया वाले जहाज़ों का कुछ पता नहीं चला वो कहाँ गए।